ಮಹಾಶಿವರಾತ್ರಿಯ ಮಹಾಹಬ್ಬವಾದ ಮಹಾಕುಂಭದ ಕೊನೆಯ ಸ್ನಾನ. ಬ್ರಹ್ಮ ಮುಹೂರ್ತದ ನಂತರ ಹೆಚ್ಚಿನ ಸಂಖ್ಯೆಯ ಭಕ್ತರು ಪವಿತ್ರ ಸಂಗಮದ ದಡದಲ್ಲಿ ಸ್ನಾನ ಮಾಡ್ತಾರೆ. ಕೊನೆಯ ದಿನದ ಮಹಾಕುಂಭ ಮೇಳದಲ್ಲಿ ಸುಮಾರು 2 ಕೋಟಿಗಿಂತ ಅಧಿಕ ಜನರು ಸ್ನಾನ ಮಾಡಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಅವತ್ತು ಇಡೀ ಪ್ರಯಾಗ್ರಾಜ್ನಲ್ಲಿ ವಾಹನಗಳ ಪ್ರವೇಶವನ್ನು ಕೂಡ ನಿಷೇಧಿಸಲಾಗಿದೆ. ಅಗತ್ಯ ಸೇವೆಗಳಿಗೆ ಸಂಬಂಧಿಸಿದ ವಾಹನಗಳು ಮಾತ್ರ ಓಡಾಟ ಮಾಡಿವೆ. ನೀಡಲಾದ ಪಾಸ್ಗಳನ್ನು ಸಹ ಅಮಾನತುಗೊಳಿಸಲಾಗಿದೆ. ಈ ಸಮಯದಲ್ಲಿ VIP ಸ್ನಾನ ಕೂಡ ಇರೋದಿಲ್ಲ. ಇದರ ಮಧ್ಯೆ ವಿರಾಟ್ ಕೊಹ್ಲಿ ಹಾಗೂ ತಮನ್ನಾ ಭಾಟಿಯಾ ಅವರ ಫೋಟೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇವರಿಬ್ಬರು ಜೊತೆಯಾಗಿ ಮಹಾಕುಂಭ ಮೇಳದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯ ಪೋಸ್ಟ್ ಈಗ ಹಂಚಿಕೊಂಡಿದ್ದಾರೆ. ಅಸಲಿಗೆ ಇದು ನಿಜನಾ? ಅಲ್ಲ, ಸುಳ್ಳು ಸುದ್ದಿ. ಈ ಫೋಟೋಗಳು ಕೃತಕ ಬುದ್ಧಿಮತ್ತೆ ಅಂದರೆ AI ರಚಿತವಾಗಿದೆ ಅಂತ ಕಂಡು ಬಂದಿದೆ. ಕ್ರಿಕೆಟ್ ಲೋಕದ ಶ್ರೇಷ್ಠ ಆಟಗಾರನೊಬ್ಬ ಮಹಾಕುಂಭ ಮೇಳಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಸುದ್ದಿ ಆಗುತ್ತೆ. ಆದರೆ ಅಂತಹ ಯಾವುದೇ ವರದಿ ಇವರಿಗೂ ಕೂಡ ಬಂದಿಲ್ಲ. ಅಲ್ಲದೆ ಭಾರತದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಪ್ರಸ್ತುತ ಚಾಂಪಿಯನ್ ಟ್ರೋಫಿಗಾಗಿ ಟೀಮ್ ಇಂಡಿಯಾ ಪರ ದುಬೈನಲ್ಲಿ ಇದ್ದಾರೆ.